ಇದನ್ನು 6ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯ ಈ ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಬರ್ತಾ ಇದೆ. ಚಾಮರಸ ಕವಿ 11ನೇ ಶತಮಾನದಲ್ಲಿ ಪ್ರಭುಲಿಂಗ ಲೀಲೆ ಅಂತಕ್ಕಂತಹ ಒಂದು ಕಾವ್ಯವನ್ನು ಬರಿತಾನೆ, ಇಲ್ಲಿ ಪುರಾಣವನ್ನು ಬರಿತಾನೆ. ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನು ಮಾಡ್ತಾಯಿದ್ರು. ಇಲ್ಲಿ ಸಂಸ್ಕೃತ ಪಾಠಶಾಲೆ ಅಂತಕ್ಕಂಥದ್ದು ಇತ್ತು. ಈಗೂ ಕೂಡ ದಿನನಿತ್ಯಲೂ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ. ಸುಮಾರು ಇಲ್ಲಿದ್ದ 200 ಕಿಲೋಮೀಟ್ರು ಸುತ್ತೂ ಕಡೆ ಭಕ್ತರು ಈ ಸೋಮೇಶ್ವರ ದೇವಸ್ಥಾನದ ಭಕ್ತರಿದ್ದಾರೆ. ಆದ್ದರಿಂದ ಈ ದೇವಸ್ಥಾನದ ಜಮೀನು ಮೇನ್ ರೋಡಿಗೆ ಇದ್ದಿದ್ದು 5 ಎಕರೆ, ಇದು 562 ಸರ್ವೆ ನಂಬರ್ದು 12 ಎಕರೆ 22 ಗುಂಟೆ ಹೊಲ ವಕ್ತು ಅಂತೇಳಿ ಆಗಿ ಬಂದೈತಿ. ಆ ವಕ್ತು ಅಂತಕ್ಕಂತಹ ಒಂದು ಅದರ ಆಸ್ತಿಯೊಳಗೆ ಕಲಂನೊಳಗೇನು ಗೆಜೆಟ್ನೊಳಗೆ ಪಾಸಾಗಿ ಬಂದು ಕುಂತೈತಿ. ಅದನ್ನು ತೆಗಿಲಿಲ್ಲ ಅಂದ್ರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಅಂತಕ್ಕಂಥದ್ದನ್ನು ಮಾಡ್ತೀವಿ ನಾವು. ಪುರಾತನ ದೇವಸ್ಥಾನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ಪ್ರಭುಲಿಂಗ ಲೀಲೆಯನ್ನ ಚಾಮರಸ ಕವಿ ರಚನೆ ಮಾಡಿದ. ಹಾಗೂ ಇದು ಹಲವಾರು ಸಂಸ್ಕೃತ ಪಂಡಿತರನ್ನ ಹಿಂದೆ ನಿರ್ಮಾಣ ಮಾಡಿದಂಥ ಒಂದು ಗುರುಕುಲ ಪದ್ಧತಿಯಲ್ಲಿ ಇರ್ತಕ್ಕಂಥ ಶಾಲೆ ಕೂಡ ಇಲ್ಲಿ ಇತ್ತು ಅಂತ ಹೇಳಿ ಪೂರ್ವಿಕರು ಹೇಳ್ತಾರೆ. ಅಂಥ ಪ್ರಸಿದ್ಧ ದೇವಸ್ಥಾನ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಭಕ್ತರನ್ನು ಕೂಡ ವ್ಯಾಪಿಸಿಕೊಂಡಿದೆ. ಇಂಥ ದೇವಸ್ಥಾನ ಸಣ್ಣ ಸಣ್ಣ ವಿಷಯಗಳಿಂದ ಇದು ಇವತ್ತು ಸರ್ಕಾರದ ಅಧೀನದಲ್ಲಿದೆ. ಪುರಾತತ್ವ ಇಲಾಖೆಯಲ್ಲಿ ಮಾನ್ಯತೆ ಪಡೆದಂಥ ಈ ದೇವಸ್ಥಾನವನ್ನು ಸರ್ಕಾರದ ಅಧಿಕಾರಿಗಳು ನಿರ್ವಹಿಸುತ್ತಿದ್ದು, ಈ ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಲಾವಣಿ ಭೂಮಿಯ ಲಾವಣಿ ಹಣದಿಂದ ನಿರ್ವಹಣೆ ಕೂಡ ನಡೀತಾ ಇದೆ. ಆದರೆ ಬೇರೆ ಬೇರೆ ಕಾರಣಗಳಿಂದ ಎಲ್ಲೆಲ್ಲೂ ಆಗದಂಥ ವಕ್ಫ್ ಆಸ್ತಿ ಒಂದು ವಿವಾದ ಈ ದೇವಸ್ಥಾನಕ್ಕೂ ಕೂಡ ವ್ಯಾಪಿಸಿಕೊಂಡಿದೆ. ಇದು ಎಲ್ಲ ಭಕ್ತರಲ್ಲಿ ನೋವನ್ನು ಉಂಟು ಮಾಡಿದೆ, ಅಷ್ಟೇ ಗೊಂದಲವನ್ನು ಕೂಡ ಉಂಟು ಮಾಡಿದೆ. ಆದ್ದರಿಂದ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೀವ್ರವಾಗಿ ಎಚ್ಚರಿಕೊಂಡು ಈ ಪುರಾತತ್ವ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನದ ಜಮೀನನ್ನು ಮೂಲ ಖಾತೆಯಲ್ಲಿ ಇರುವಂತೆಯೇ ಅದನ್ನು ಬಿಟ್ಟುಕೊಟ್ಟು ವ್ಯವಸ್ಥಿತ ಸರಿಯಾಗಿ ನಡೆಯುವಂತೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಗ್ರಾಮದ ಜಿಲ್ಲೆಯ ಭಕ್ತರ ಒಂದು ಸಾಮರಸ್ಯವನ್ನು ಕದಡಿದಂಗಾಗತ್ತೆ. ಇದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರನೇ ಹೊಣೆ ಎಂದು ನಾವು ಬಯಸ್ತೀವಿ.